ಸಮಾಜದಲ್ಲಿ ಹೊಡೆದಾಟ ಅದು ಇದು ಹೋರಾಟ ಇವೆಲ್ಲ ನಡೆದಿರ್ತದೆ. ಆದ್ರೆ ಎಂಥದ್ದು ಇವತ್ತಿನ ದಿವಸ ದುರ್ಭಾಗ್ಯಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಸ್ವಾಮೀಜಿ ಹೋರಾಟಕ್ಕೆ ಇವತ್ತಿನ ದಿವಸ ಸ್ಪಂದಿಸಿ ಆ ಹೋರಾಟಕ್ಕೆ ಬೆಂಬಲ ನೀಡುವಂತ ಸಮಯದಲ್ಲಿ ಅವರೇ ಬಂದು ಗೂಂಡಾಗಿರಿ ಮಾಡುವಂತ ರೀತಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಸಮಾಜ ಇವತ್ತಿನ ದಿವಸ ಶಾಂತಿ ರೀತಿಯಿಂದ ಈ ಭಾರತ ದೇಶದಲ್ಲಿ ಬದುಕಬೇಕಾದ್ರೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳೇ ಕಾರಣ. ನಾವು ಇವತ್ತಿನ ದಿವಸ ಶಾಂತಿ ರೀತಿ ಇದ್ದೀವಿ, ಸೇಫ್ ಆಗಿದ್ದೀವಿ ಅಂದ್ರೆ ಅದಕ್ಕೆ ಡಿಪಾರ್ಟ್ಮೆಂಟೇ ಕಾರಣ. ಅಂತ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡ್ತಾರಪ್ಪ ಅಂದ್ರೆ ಎಂತ ಹೇಸಿಗೆಡ್ತನ ನಾಚಿಗೆಡ್ತನ. ಇವರು ಸ್ವಾಮೀಜಿ ಅನಿಸ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ಇವರು ಗೂಂಡಾಗಳ ಮೇಲೆ ಬಹುಶಃ ನಮ್ಮ ಕಾನೂನು ಯಾವ್ಯಾವ ಕ್ರಮ ತಗೋಬೇಕಾಗತ್ತೆ. ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳು ಅದನ್ನು ಕ್ರಮ ತಗೋಬೇಕು. ಅವಾಚ್ಯ ಶಬ್ದದಿಂದ ನಿಂದಿಸುವುದು, ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಬಹುಶಃ ಹೋರಾಟ ಮಾಡುವ ಸಮಯಕ್ಕೆ ಎಲ್ಲರೂ ನೋಡಿರುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ, ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಇದಕ್ಕೆ ಬಿಜಾಪುರ ಜಿಲ್ಲಾ ಬಂಜಾರ ಸಮಾಜ ಖಂಡಿಸ್ತೇವೆ. ಬರುವಂತ ದಿನಮಾನಗಳಿಗೆ ಇಂಥ ಸಂಗನ ಬಸವೇಶ್ವರ ಸ್ವಾಮೀಜಿ ಏನಿದ್ದಾರೆ ಇವರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದಾರೆ. ಬರುವಂತ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕೂಡ ಹೋರಾಟ ಮಾಡ್ತೇವೆ. ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ನಮಗೆ ಅಲ್ಲಿವರೆಗೆ ಈ ಹೋರಾಟ ಮುಂದುವರಿಸ್ತೇವೆ. ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡುವಂತ ಈ ಸ್ವಾಮೀಜಿ ಅಲ್ಲ ಸ್ವಾಮಿ, ಗೂಂಡ ಇವನು. ಇಂಥವನಿಗೆ ಬಿಜಾಪುರ ಜಿಲ್ಲೆಯಿಂದ ಗಡಿಪಾರು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ರಾಜು ಖಂಡಸರಿ, ಬಿಜಾಪುರ ಜಿಲ್ಲಾ ಕಾರ್ಯಕರ್ತ.